ಜನತಂತ್ರದ ದೊಡ್ಡ ಹಬ್ಬ 75ನೇ ಗಣರಾಜ್ಯೋತ್ಸವವು ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಜರುಗಿತು. 75ನೇ ಗಣರಾಜ್ಯೋತ್ಸವವು ಜನತಂತ್ರದ ದೊಡ್ಡ ಹಬ್ಬ ಎಂದು ಎನ್.ವೈ. ಗೋಪಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಿಂಭಾಗದಲ್ಲಿ 75ನೇ ಭಾರತದ ಗಣರಾಜ್ಯೋತ್ಸವ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಾತ್ಯತೀತ ಸಮಾನತೆ ಸಮಾಜ ಗಣರಾಜ್ಯದ ಮುಖ್ಯ ಆಶಯ. ಸಮಾಜದ ಆಶಯಕ್ಕೆ ತಕ್ಕಂತೆ ದೇಶ ಪ್ರಗತಿ ಸಾಧಿಸುತ್ತಿದೆಯೋ ಎಂಬ ಬಗ್ಗೆಯೂ ಈ ಸಂದರ್ಭದಲ್ಲಿ ನಾವು ಅವಲೋಕಿಸಬೇಕಾಗಿದೆ. ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ಕೆಲಸ ಕಾರ್ಯಗಳು ನಡೆಯುವಂತಾಗಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಚಿಂತಿಸಬೇಕಿದೆ. ಸಂವಿಧಾನವನ್ನು ರಚಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಕಾನೂನಿನ ಅಗತ್ಯವಿದೆ ಎಂದು ಮನಗಂಡು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 1947ರ ಆಗಸ್ಟ್ 28ರಂದು ಕರಡು ಸಮಿತಿ ರಚಿಸಲಾಯಿತು. ಇದೇ ರೀತಿ ಸುದೀರ್ಘ ಹೋರಾಟ ನಡೆಸಿ 1949ರ ನವೆಂಬರ್ 26ರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ಎಂದರು. ಅದೇ ರೀತಿ ಈ ಭಾಗದ ಶಿಕ್ಷಣಕ್ಕಾಗಿ ನಾನು 2.5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಮೊಳಕಾಲ್ಮೂರು ತಾಲೂಕನ್ನು ಎಲ್ಲ ತಾಲೂಕುಗಳಿಗಿಂತ ಅಭಿವೃದ್ಧಿ ಹೊಂದಿದ ತಾಲೂಕು ಮಾಡುತ್ತೇನೆ. ನಿಮ್ಮ ಸಹಕಾರವಿರಲಿ. ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಡುತ್ತೇನೆ. ಎಲ್ಲ ಶಿಕ್ಷಕರು ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳಿಗೆ ಉತ್ತಮ ಅಡಿಪಾಯ ಹಾಕಬೇಕು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ.ಯು. ರೂಪಾ ಮಾತನಾಡಿ, ಜಾತ್ಯತೀತ ಸಮಾನತೆ ಸಮಾಜದ ಗಣರಾಜ್ಯ ಮುಖ್ಯ ಆಶಯ. ಸಂವಿಧಾನದ ಆಶಯ ತಕ್ಕಂತೆ ದೇಶ ಪ್ರಗತಿ ಸಾಧಿಸುತ್ತಿದೆಯೋ ಎಂಬ ಬಗ್ಗೆಯೂ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಿದೆ. ಸಂವಿಧಾನ ಮತ್ತು ಅದರಿಂದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕೆಲಸ ಕಾರ್ಯಗಳು, ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ಮೂಲಕ ಭವ್ಯ ಭಾರತದ ಕನಸು ನನಸಾಗಬಹುದು ಎಂದರು. ಸಮಾನತೆಯ ರಥವನ್ನು ಇಲ್ಲಿಯವರೆಗೂ ಎಳೆದುಕೊಂಡು ಬಂದಿದ್ದೇನೆ. ಸಾಧ್ಯವಾದರೆ ಈ ರಥವನ್ನು 1 ಇಂಚಾದರೂ ಮುಂದಕ್ಕೆ ತಳ್ಳಿ, ಆದರೆ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಳ್ಳಬೇಡಿ ಎಂದು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪೊಲೀಸ್ ಪೆರೇಡ್ ಮತ್ತು ಮಕ್ಕಳ ಆಕರ್ಷಕ ನೃತ್ಯಗಳು ಎಲ್ಲರ ಗಮನ ಸೆಳೆದವು. ಸಂದರ್ಭದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲೀಮುಲ್ಲಾ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಸ್. ಖಾದರ್, ಅಬ್ದುಲ್ಲಾ, ಪದ್ಮಾವತಿ, ಪಿ. ಗೋಪಾಲ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಸುಬಾನ್ ಸಾಬ್ ಮತ್ತು ಶಿಕ್ಷಕರು, ಮಕ್ಕಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಅದಕ್ಕೆ ಮಾಹಿತಿಯನ್ನು ಕೊಟ್ಟು ಪ್ರಯತ್ನ ಪಡೆದಿರ್ತಕ್ಕಂತೆಲ್ಲ ಈ ಮೇಷ್ಟ್ರು ಕೂಡ ನಾನು ಅಭಿನಂದಿಸ್ತೀನಿ. ವಿಚಾರದಲ್ಲಿ ಚಿಕ್ಕದಾಗಿ ಕೂಡ ಬಹಳ ಚೊಕ್ಕಟವಾಗಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಭವ್ಯ ಭಾರತದಲ್ಲಿ ಗಣರಾಜ್ಯೋತ್ಸವ ಎಲ್ಲಾದ್ರೂ ಕಾಣ್ತು ಅಂದ್ರೆ ನನಗೆ ಬಹುಶಃ ನನಗೆ ಕಾಣ್ತಾ ಇರೋದು ಡೆಲ್ಲಿಯಲ್ಲ, ಮೊಳಕಾಲ್ಮೂರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಹಳ ಖುಷಿ ತಂದಿರ್ತಕ್ಕಂಥ ಸಂದರ್ಭ. ಬಾಬಾ ಅಂಬೇಡ್ಕರ್ ಸಾಹೇಬ್ರವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನಕ್ಕೆ ಬಂದಿರ್ತಕ್ಕಂಥ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ನಾವು ಪಠ್ಯ ಪುಸ್ತಕಗಳಲ್ಲಿ ಕೂಡ ನಾವು 1ನೇ ತಾಲೂಕಿನಿಂದಲೇ 1ನೇ ಕ್ಲಾಸ್ನಿಂದ ಏನು ಮಕ್ಕಳಿಗೆ ಪಾಠ ಮಾಡ್ತೀವಿ ಅವತ್ತಿನಿಂದಲೇ ಪ್ರಾರಂಭ ಮಾಡಬೇಕಾಗಿತ್ತು. ಸಂವಿಧಾನಬದ್ಧವಾಗಿ ಸಂವಿಧಾನ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರ ಅನುಭವಿಸ್ತಕ್ಕಂಥದ್ದಕ್ಕೆ ನಮಗಿನ್ನೂ ಎಲ್ಲ 50-50ನೇ ಸಕಾರಾತ್ಮಕ ಸ್ಪಂದಿಸ್ತಕ್ಕಂಥ ಸರ್ಕಾರಗಳು ಕೂಡ. ನಮ್ಮದು ಯೂನಿಟರಿ ಸಿಸ್ಟಮ್ ಗೌರ್ಮೆಂಟ್ ಅಲ್ಲ, ಇದು ಫೆಡರಲ್ ಸಿಸ್ಟಮ್. ಇದು ಅಂದ್ರೆ ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯದಲ್ಲಿ ಒಂದು ಸರ್ಕಾರ. ಸೈನಿಕ ತುಕಡಿಯೊಂದು ನಮ್ಮ ಒಂದು ಪಥಸಂಚಲನವನ್ನ ಪ್ರತಿನಿಧಿಸುತ್ತದೆ ಎಂಬುದು ಮಹಿಳೆಯಾಗಿ ನನ್ನ ಹೆಮ್ಮೆಯ ವಿಚಾರ. ಇದು ಭಾರತ ವಿಶ್ವದಲ್ಲೇ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಎಡೆಗೆ ದಾಪುಗಾಲಿಡುತ್ತಿದೆ. ಭಾರತೀಯರಾದ ನಾವು ನಮ್ಮೆಲ್ಲರ ಉದ್ದೇಶ ಭಾರತದ ಸರ್ವತೋಮುಖ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಶ್ರಮಿಸಬೇಕು. ಲಿಂಗ ಸಮಾನತೆ, ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಬೇಕು. ಇದಕ್ಕೆ ಮುನ್ನುಡಿಯಾಗಿ ಸಂವಿಧಾನದ 106ನೇ ತಿದ್ದುಪಡಿಯಾಗಿ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ನನ್ನ ಸರ್ಕಾರ ಸ್ವೀಕರಿಸಲಾಗಿದೆ. ಹಾಗೂ 2023ರ G20 ಶೃಂಗಸಭೆಯಲ್ಲಿ ಭಾರತದ ಪಾತ್ರ ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿದ್ದು, ಭಾರತ ದೇಶ ತನ್ನದೇ ಪಾತ್ರವನ್ನು ವಹಿಸಿ 80% GDPಯನ್ನು ಹೆಚ್ಚುವರಿ ಮಾಡುವ ಒಂದು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಇಸ್ರೋ ಮಾಡಿದ ಸಾಧನೆ ಶ್ಲಾಘನೀಯ. ಚಂದ್ರಯಾನ 3ರ ಯಶಸ್ವಿ ಉಡಾವಣೆ, ಚಂದ್ರನ ದಕ್ಷಿಣ ತುದಿಯನ್ನು ತಲುಪಿದ ಪ್ರಥಮ ದೇಶ ನಮ್ಮ ಭಾರತ ಎಂಬ ಹೆಗ್ಗಳಿಕೆ
ಮತ್ತು ಎಕ್ಸ್ರೇ ಪೋಲಾರಿಮೀಟರ್ ಸ್ಯಾಟಲೈಟ್ನ ಯಶಸ್ವಿ ಉಡಾವಣೆ, ಆದಿತ್ಯ L1ನ ಉಡಾವಣೆ, ಹೀಗೆ ವಿವಿಧ ಸಂಶೋಧನೆಗಳು ಭಾರತವು ಯಾವ ರಾಷ್ಟ್ರಕ್ಕೂ ಕಡಿಮೆಯಲ್ಲ ಮನೋಭಾವ ಜಗತ್ತಿಗೆ ಸಾರಿದೆ. ಇದು ಸಮಾಜದ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕಾಗಿ ನಮ್ಮ ಸರ್ಕಾರ ಶಿಕ್ಷಣ, ಆರೋಗ್ಯ, ಆರ್ಥಿಕ ಕ್ಷೇತ್ರದಲ್ಲಿ ಹೆಚ್ಚು ಅವಕಾಶ ಒದಗಿಸುತ್ತಿದೆ. ಇದಕ್ಕೆ ಕೈಗನ್ನಡಿಯಾಗಿ ಹೊಸ ಶಿಕ್ಷಣ ನೀತಿ, ಆಯುಷ್ಮಾನ್ ಭಾರತ. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your